ಕಚ್ಚೆ ಕಟ್ಟಿದ್ರಿ ಈಗ ಕಚ್ಚೆ ಕಟ್ಟಿದ್ರಿ 10 ಅಡಿಗೆ 50 ಅಡಿಗೆ ಹೋಗಿದ್ದಾರೆ. ಇದೇ ಮಾಡಿದ್ದು. ಆದರೆ ಇದು ತೆಗಿಲಿಕ್ಕೆ ನಂಗೆ 2 ತಿಂಗಳ ಬೇಕಾಯ್ತು. ನಾನು ಭಟ್ರು ಗಿಟ್ರು ಯಾರನ್ನೂ ಕೇಳಲಿಲ್ಲ, ಯಾವ ಬಾವಿ ತೆಗಿಯೋಗೂ ಭಟ್ರು ಕೇಳಲಿಲ್ಲ. ನನ್ನ ಮನಸ್ಸಿನ ಕೇಳ್ಕೊಂಡೇನೆ, ನನ್ನ ಆತ್ಮ ಸಾಕ್ಷಿ ಮಾಡ್ಕೊಂಡು ಮಾಡೇನಿ. ಕುಂಭಮೇಳ ನಡೀತಾ ಇತ್ತಲ್ಲ, ಅದು ಅವರೆಲ್ಲ ಸ್ನಾನ ಮಾಡೋದು ನೋಡಿ ನಮ್ಗೆ ಹೋಗ್ಲಿಕ್ಕೂ ಆಗೋದಿಲ್ಲ. ಇದೊಂದು ಹೊಸ ಬಾವಿ ಮಾಡಬೇಕು ಅನ್ನಿಸ್ತು, ಮತ್ತು ಮಾಡೇನಿ. ನಿಮ್ಮ ಕುಂಭಮೇಳ ಇಲ್ಲೇ ಮಾಡ್ಕೊಂಡ್ಬಿಟ್ಟಿದ್ದೀರಿ? ಇಲ್ಲೇ ಮಾಡ್ಕೊಂಡೇನೆ. ಈಗ ಹಂಗೆ ನೋಡ್ರಿ ಎಷ್ಟು ಸಂತೋಷ ನನಗೆ. ಇನ್ನು ಉಳಿಸ್ಬೇಕು ಬೆಳೆಸ್ಬೇಕು ಅನ್ನೋ ತಲೆಯಲ್ಲಿ ಬರಬೇಕು ಮಕ್ಕಳಿಗೆ. ಈಗಿನ ಮಕ್ಕಳು ಬರೀ ಮೊಬೈಲ್ ಅಲ್ಲ. ಮನಸೊಂದಿದ್ದರೆ ಮಾರ್ಗವು ಉಂಟು, ಕೆಚ್ಚದೆ ಇರಬೇಕೆಂದು. ಈಗ ಇದು ಇವ್ರ ಮನೆ ಇದೆಯಲ್ಲ, ಇವ್ರ ಮನೆ ಪಕ್ಕದಲ್ಲೇ ಹೋಗ್ಬೇಕು ತೋಡಿರೋ ಬಾವಿ ನೋಡೋಕ್ಕೆ. ಬನ್ನಿ ಹೋಗೋಣ. ಮೊದಲೇನು ಬಾವಿ ನೋಡ್ಕೊ ಬರುವಲ್ಲ? ಮೊದಲೇ ನೋಡ್ಕೊ ಬರ್ಬಿಡ್ರಿ. ಹೇಳದೆ ಇದೇ ನಿಮ್ಮ ತೋಟನಾ? ಹಾಂ, ಇದು ತೋಟ ಮಾಡಿದ್ದೇನೆ ಸ್ವಲ್ಪ. ಎಷ್ಟು ಎಕರೆ ಇದೆ? ಈಗ ಅದು ಅವಾಗ ಫಸ್ಟಿಗೆ ತೆಗ್ದಿದ್ದು ಬಾವಿನೇ ಇದು. ಈ ಗಿಡ ನಟ್ಟನಲ್ಲ, ಸುಮ್ಮನೆ ಬರೋದಿಲ್ಲ ಅದು. ಬರ್ರಿ ಗಿಡ ನಟ್ಟೆ ನೀರಿಲ್ಲ ಹೇಳಿ ಮಾಡಿದ್ದಿದ್ದು. ಇದು ಒಂದು 3 ಗುಂಟೆ ಅದೇ. 3 ಗುಂಟೆ? ಓ, ಅಷ್ಟೇ? ಎಕರೆಗಟ್ಟಲೆ ಇಲ್ಲ? ಇಲ್ಲ ಇಲ್ಲ, ಎಕರೆಗಟ್ಟಲೆ ಇಲ್ಲ, ಅಷ್ಟೇ. ಎಷ್ಟು ಅಡಿಕೆ ಮರ ಅವೆ? ಅಡಿಕೆ ಒಂದು 225 ಅದು. 225. ತೆಗಿತೆ, ನಾ ತೆಗಿತೆ, ತಡೀರಿ. ಬಿಡಿ 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 ಬಿಡಿ. ಇದು ನೀವೇ ತೋಡಿದ್ದ? ಎಷ್ಟು ವರ್ಷ ಆಯಿತು? 9 ವರ್ಷ 9 ವರ್ಷ ಆಯ್ತು. 9 ವರ್ಷ. ಗಿಡ ಸಣ್ಣದಿತ್ತಲ್ಲ, ಅದಕ್ಕೆ ತೆಗ್ದಿದ್ದು. ಮತ್ತು ನೀರಿಗೆಲ್ಲ ಹೋಗೋದು. ಓಹೋ, ಅಡಿಕೆಗೆ ಬೇಕು ಅಂತ 9 ವರ್ಷದಿಂದ ಅಡಿಕೆ ಹಚ್ಚಿದ್ರಿ? ಅವಾಗ ಮಾಡಿದ್ದು ಬಾವಿ? ನೀರಿರಲಿಲ್ಲ? ನೀರಿಲ್ಲದಿತ್ತು, ಅದು ಭಾಳ ನೀರು ಬೇಕಾಗ್ತದೆಯಲ್ಲ, ಅದಕ್ಕೆ ಇದು ಮಾಡಿದ್ದು. ಓಕೆ. ಅದೇ ನಿಮ್ಗೆ 57 ವರ್ಷ ಇದ್ದಾಗ. ಈಗ ಇದನ್ನು ತೋಡಕ್ಕೆ ಮೊದಲು ಬಾವಿ ತೋಡಿರಲಿಲ್ಲ? ಇಲ್ಲ ಇಲ್ಲ. ಅದೇ ಅದು ಇದು ಕೆಲಸ ಮಾಡ್ತಾ ಇದ್ರಿ? ಇದು ಕೆಲಸಕ್ಕೆ ಹೋಗ್ತಿದ್ದೆ, ಕೆಲಸ ಮಾಡ್ತಿದ್ದೆ. ಇವೆಲ್ಲ ನಟ್ನಲ್ಲ, ನೀರಿಲ್ಲ, ಏನು ಮಾಡೋದು ಅಂತ ಯೋಚನೆ ಮಾಡಿ ತೆಗ್ದಿದ್ದು. ಆದರೆ ಇದು ತೆಗಿಲಿಕ್ಕೆ ನಂಗೆ 2 ತಿಂಗಳ ಬೇಕಾಯ್ತು. ಸ್ವಲ್ಪ ಸ್ವಲ್ಪ ಅಂದರೆ ಭಾಳ ಆಳ ಉಂಟಲ್ಲ ಇದು, ಅದೆಲ್ಲ ಅಷ್ಟು ಆಳ ಇಲ್ಲ, ಇದು ಭಾಳ ಆಳ ಅದೇ. ಎಷ್ಟು ಅಡಿ ಆಳ ಇದೆ ಇದು? ಇದು 65 ಅದೇ, ನೀರಿನ ತನಕನೂ. ಇದು 65 ಅದೇ. 65 ಅಡಿ ನೀರು ಬಂತು? ನೀರು ಬಂತು. ನೀರು ಸ್ವಲ್ಪ ಮೇಲೆ ಬಂದಿತ್ತು ಅದು, ಆದರೆ ನಾವು ಅಷ್ಟು ನೀರಿಗೆ ಬಿಟ್ಟರೆ ಮತ್ತೆ ನೀರು ಕಾಯಂ ಇರೋದಿಲ್ಲ, ಮತ್ತೆ ತೆಗಿಬೇಕಾಗ್ತದೆ. ಅದಕ್ಕೆ ಅಷ್ಟು ತೆಗೆದು ನೀರು ಮಾಡ್ಕೊಂಡಿನಿ. ಈಗೇನು ನೀರಿಗೆ ತೊಂದರೆ ಇಲ್ಲ. ನಿನ್ನೆ ಬಿಟ್ಟೆ ನೀರು. ನಿನ್ನೆ ತೋಟಕ್ಕೆ ಬಿಟ್ಟಿದ್ರಿ? ಖಾಲಿ ಆಗೋದಿಲ್ಲ? ಮತ್ತು ಎಲ್ಲಿಂದ ಬರುತ್ತಾ ನೀರು? ಸುತ್ತಲೂ ಜಲ ಉಂಟು ಇದಕ್ಕೆ. ಎಲ್ಲ ಬಾವಿಗಿಂತ ಇದು 1ನೇ ನಂಬರು ಈ ಬಾವಿ. ನಂತರ ನೀರಿನ ಇದು ಈಗ ನೋಡೋಕಷ್ಟು ಹನಿ ಕಾಣ್ತದೆ. ಅದು 2 ತಾಸು ಅಷ್ಟಕ್ಕೂ ಬಿಡ್ತೇನೆ, ಆರುದೇ ಇಲ್ಲ, ಮತ್ತು ಅಷ್ಟೇ ತುಂಬ್ಕೊಂತದೆ. ನಾನು ಭಟ್ರು ಗಿಟ್ರು ಯಾರನ್ನೂ ಕೇಳಲಿಲ್ಲ, ಯಾವ ಬಾವಿ ತೆಗಿಯೋಗೂ ಭಟ್ರು ಕೇಳಲಿಲ್ಲ. ಈ ಪಾಯಿಂಟ್ ಹಾಕ್ಸ್ಬೇಕು, ಪೂಜಾರಿನ ಕೇಳಬೇಕು, ಯಾವುದೂ ಕೇಳಲಿಲ್ಲ. ನನ್ನ ಮನಸ್ಸಿನ ಕೇಳ್ಕೊಂಡೇನೆ, ನನ್ನ ಆತ್ಮ ಸಾಕ್ಷಿ ಮಾಡ್ಕೊಂಡು ಮಾಡೇನಿ. ನನ್ನದೇ ಧೈರ್ಯ, ನನ್ನ ಮಕ್ಕಳದಲ್ಲ. ಮತ್ತು ಯಾರನ್ನೂ ಇದು ತಗೊಳ್ಳೋದಿಲ್ಲ ನಾನು. ಎಲ್ಲರೂ ಬೇಕಷ್ಟು ಇರ್ತದೆ, ಆದರೆ ನಾವು ಅವ್ರ ಹತ್ರ ಬೇಡೂ ಸರಿಯಲ್ಲ. ನಮ್ಮ ಜೀವನ ನಮಗೆ, ನಾವು ಮದುವೆ ಮಾಡ್ಕೊಂಡ್ರೆ ಈ ಕಡೆ ಬಂದ್ರೆ ಹೀಗೆ ಜೀವನ ಮಾಡ್ತಾ 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 ಬಂದ್ರೆ ನಾವು ಮಕ್ಕಳಿಗೊಂದು ಆದಷ್ಟು ಓದಿಸಿದ್ದೇನೆ. ಮತ್ತು ಇನ್ನೆಂತ ಮಾಡ್ಲಿಕ್ಕಾಗ್ತದೆ ಹೇಳ್ರಿ, ಮಾಡೋಷ್ಟೆಲ್ಲ ಮಾಡಿಬಿಟ್ಬಿಟ್ಟೇನೆ. ಹಾರೆ, ಗುದ್ಲಿ, ಪಿಕಾಸಿ ಎಲ್ಲ ಬೇಕಲ್ಲ, ಎಲ್ಲ ನಂದೆಲ್ಲ. ಎಲ್ಲದೂ ಬೇಕು. ಬಾವಿ ಹಿಂಗೆ ಕೆತ್ಕೊಂತ ಮೆಟ್ಲು ಮಾಡ್ಕೊಂತ ಹೋಗ್ಬೇಕಲ್ರಿ ನಾನು. ಇದು ಮಣ್ಣಿನ ಬಾವಿ, ಇದಕ್ಕೆ ರಿಂಗ್ ಬಿಟ್ಟಿಲ್ಲ? ಇಲ್ಲ ಇಲ್ಲ. ಯಾಕೆ? ಎಲ್ಲರೂ ಅದು ಗಟ್ಟಿ ಅದೇ, ನೆಲ ಗಟ್ಟಿ ಇದೆ. ಎಲ್ಲ ಯಾವುದಕ್ಕೂ ರಿಂಗ್ ಬಿಡಲಿಲ್ಲ. ಶಾಲೆಯಲ್ಲಿ ತೆಗ್ದಿದ್ದಕ್ಕೂ ರಿಂಗ್ ಬಿಡಲಿಲ್ಲ. ಶಾಲೆನೂ ನೋಡ್ಕೊಂಡು ಹೋಗ್ಬೋದು. ಈಗ ನೋಡ್ಕೊಂಡು ಹೋಗೋಣ. ಯಾವುದು ಗಟ್ಟಿ ಇಲ್ಲ. ಈ ಶತಮಾನದ ಮಾದರಿ ಹೆಣ್ಣು ಗೌರಿ ನಾಯ್ಕ್. ತೋಡಿದ್ರಿ ಮಣ್ಣು ನೀವೇ ಎತ್ಕೊಂಡ್ಬಂದು ಮೇಲೆ ಹಾಕಿದ್ರಿ? ಮಣ್ಣು 3 ಬುಟ್ಟಿ ಮಾಡ್ಕೊಂಡೇನಿ, 3 ಹಗ್ಗ 3 ಗಡ್ಗಡೆ. ಇದಕ್ಕೆ ಒಂದು ಗಡ್ಗಡೆ ಹಾಕಿದ್ರು ಒಂದೇ ಬರ್ತದೆ. ಇದು ಗಡ್ಗಡೆ ಅಂತ? ಇದು ಅದಕ್ಕೆ ಹಾಕೋದಿಲ್ಲ ನಾನು. ಖಾಲಿ ಇಲ್ಲಿ 2 ಪಟ್ಟಿ ಇಟ್ಕೊಂಡಿರ್ತೇನೆ, ದಪ್ಪ ದಪ್ಪಂದು. ಇವಲ್ಲ, ಈ ಬೇರೆದು ಅದೇ ನನ್ನ ಮರದ ಪಟ್ಟಿ, ಮರದ ಕಟ್ಟಿಗೆ ತುಂಡುದು, ಅಗ್ಗಗ್ಲಂದು. ಅದು ತುಂಡು ಆಗೋದಿಲ್ಲ, ಮುರಿಯೋದು ಇಲ್ಲ. ಅದು ಹಿಂಗೆ ಹಾಕಿ 3 ಹಗ್ಗ ಇಟ್ಕೊಳ್ಳೋದು. 3 ಹಗ್ಗ ಇಟ್ಟು 3 ಬಕೆಟ್ ಬಿಟ್ನಲ್ಲಿ 3 ತುಂಬಿ ಹೇಳ್ಕೊಳ್ಳೋದು. ಕೆಳಗೆ ಇಳಿಯೋದು ಒಟ್ಟಿಗೆ ಅಲ್ಲ, ಒಂದೊಂದೇ ಹೇಳ್ಕೊಳ್ಳೋದು. ಬಿಡಿಗ್ಲ ಹಗ್ಗ 3 ಹಗ್ಗ ಬೇಕು. 1 ಹಗ್ಗ 2 ಹಗ್ಗ 3 ಹಗ್ಗ. ಇದ್ರ ಮೇಲೆ ಆ ಮರಕ್ಕೆ, ಆ ಮರದಿಂದ ಕೈ ಶಕ್ತಿ ಬೇಕು. ಮರಕ್ಕೆ ಮಾಡ್ಕೊಳ್ಳೋಕೆ ಆಗೋದಿಲ್ಲ. ಮರಕ್ಕೆ ನಾನು ಇಟ್ಕೊಳ್ಳೋದು ಅಷ್ಟೇ, ಸಪೋರ್ಟ್ಗೆ ಅಷ್ಟೇ. ಅದು ಒಂದು 10 ಅಡಿ ಆಳಕ್ಕೆ ಹೋದ್ಮೇಲೆ ನೀವು ಹೇಗೆ ಹತ್ತೀರಿ ಮೇಲಕ್ಕೆ? ಇದು ಕಾಲು ಕೊಟ್ಕೊಂಡು ಮೆಟ್ಲ ಅದೆಯಲ್ಲ ನಂದು, ಮೆಟ್ಲ ಕಾಲು. ಈ ತೂತುಗಳಿದಾವಲ್ಲ, ಆ ಮೆಟ್ಲಕ್ಕೆ ಆ ಕಡೆ ಈ ಕಡೆ ಕಾಲು ಕೊಟ್ಟು ಹತ್ತೋದು. ಅಮ್ಮ, ಅಪ್ಪಿ ತಪ್ಪಿ ನೀವು ಮೇಲೆ ಹತ್ತು ಹೋಗಿ ಏನಾದರೂ ಕಾಲಿಗೆ ಜಾರಿದ್ರೆ? ಅದೇ ನಾನು ಈಗ ಏನಂದೆ, ಯಾರನ್ನೂ ಕೇಳಲಿಲ್ಲ. ನನ್ನ ಮನಸ್ಸು ಕೇಳ್ಕೊಂಡೀನಿ, ನನ್ನ ವಿಶ್ವಾಸ, ನನ್ನ ಶಕ್ತಿ, ನನ್ನದೇ ಒಂದು ದೇವ್ರ ಹತ್ರ ನಾನು ಇದು ಮಾಡ್ಕೊಂಡು ತೆಗ್ದೀನಿ. ಇಷ್ಟಕ್ಕೂ ಮಾರಿಕಾಂಬೆ ಶಕ್ತಿ ಕೊಟ್ಟಾಳೆ. ಮತ್ತಿನ್ನೆ ಅಂಥದ್ದು ನಾನು ಹೇಳಾರೆ. ಧೈರ್ಯ ಬೇಕಲ್ಲ. ಅಟ್ಟು ನಾನು ಹೇಳ್ಕೊಂಡು ಮತ್ತೊಬ್ಬರಿಗೆ ಕರೆಯೋಕ್ಕಂತೂ ಆಗೋದಿಲ್ಲ. ನಾನೇ ಮಾಡ್ತಬೇಕಂದ್ರೆ ನಾನೇ ಮಾಡಬೇಕು. ನಮ್ಮ ಮಕ್ಕಳು ಬೈತಿದ್ರು,
ಅವ್ರು ಆ ಕಡೆ ಹೋದ್ಕೂಳೆ ಮಾಡೋದು, ನಮ್ಮ ಹುಡುಗ ಪೇಟೆ ಕಡೆ ಹೋದ್ಕೂಳೆನೆ ಬೈತಿದ್ದವ, ಅದೇ ಅಂತ ಮಾಡ್ತೀನಿ ಏನು ಅಂಥೇಳಿ. ನೀರು ಬಂದಮೇಲೆ ಭಾಳ ಸಂತೋಷ ಆಯಿತು, ಅಮ್ಮ ಮಾಡಿದ್ದು ಹೌದು ಅಂಥೇಳಿ. ನೀವು ತೋಡ್ರೆ ಅಷ್ಟು ಬಾವಿಗೂ ನೀರು ಬಂದದ? ಅಷ್ಟು ನೀರು ಬಂದದ, ಯಾವುದೂ ಫೇಲ್ ಇಲ್ಲ. ಶಾಲೆಯಲ್ಲೂ ಬಂತು, ಶಿವರಾತ್ರಿ ದಿನ ಬಂದದ್ದು. ಮತ್ತು ಶಾಲೆ ಬಾವಿಯಲ್ಲಿ ಶಿವರಾತ್ರಿ ದಿನ ನೀರು, ನಾಳೆ ಹಬ್ಬ ಅಂದರೆ ಇವತ್ತೇ ನೀರು ಕಂಡದೆ. ಅದು ಹಂಗೆ ಆ ಬಾವಿನೂ ಎಲ್ಲ ಶಿವರಾತ್ರಿಗೆ ನೀರು ಕಂಡು ಬಂದದ್ದು. ಅಮ್ಮ ಯಾವತ್ತೂ ಜಾರಿಗಿರಿ ಬಿದ್ದು ಆ ಥರ ಘಟನೆ ಯಾರು ಬಿದ್ದರೆ ಆಗೋದೇ ಇಲ್ಲಲ್ರಿ ತೆಗಿಲಿಕ್ಕೆ, ಯಾರನ್ನ ಕರೆಯೋದು ಆಗೋದೇ ಇಲ್ಲ. ನಮ್ಮ ಮಕ್ಕಳಂತೂ ಬೈತರು, ಅದು ಬಿಡು ಅವರಿಗೆ ಭಯ, ಹಿಂಗೆ ನೋಡ್ರೆ ಹೆದರ್ತರು ಅವರು, ಕೆಲಸ ನೋಡ್ರೆ ಭಯ ಅವ್ರಿಗೆ. ಶಾಲೆ ಕಲ್ತ ಎತ್ತಿದ ಮಣ್ಣೇನು ಮಾಡಿದ್ರಿ? ಮಣ್ಣೆಲ್ಲ ಇದೆ ಇದೆ ಹಾಕೇನಲ್ಲ, ಇದಲ್ಲ ಹಾಂ ಇದು ಹಾಕೇನಲ್ರಿ, ಅಲ್ಲಿ ನೋಡ್ರಿ ಗುಡ್ಡ ಅಲ್ಲೆಲ್ಲ ಹಾಕೇನಲ್ಲ. ಹಾಂ ಇದೆಲ್ಲ ಗುಡ್ಡ. ಇದು ಇದೆ ಇದೆಲ್ಲ ಬಾವಿ ಮಣ್ಣೆ, ಬಾವಿ ಮಣ್ಣು ಇದೆಲ್ಲದು ಇದೆ. ಇಲ್ಲೆಲ್ಲ ಹಾಕೇನು ನೋಡ್ರಿ, ಇದು ಕಲ್ಲು ಬಂದಿದ್ದು ಈ ಕಡೆ ಹಾಕಿದ್ದೇನೆ ಮತ್ತು ಆ ಕಡೆ ಹಾಕಿದ್ದೇನೆ, ಬಂದಿತ್ತು. ಸೊ ಇಲ್ಲಿ ಈ ಅಡಿಕೆ ಏನೋ ಹಾಕಿದಾರಲ್ಲ ಇವರು, ಈಗ ಅಡಿಕೆಗೆ ಸಪೋರ್ಟ್ಗೆ ಹಾಕಿರೋ ಮಣ್ಣೆಲ್ಲ ಬಾವಿಯಿಂದ ಎತ್ತಿರೋದು ಇವರು ಗೌರಿ ನಾಯ್ಕ ಅವರು. ಇದೆಲ್ಲ ಕಾಣ್ತದಿಲ್ರಿ ಇದು, ಅದೇ ಇದೆಲ್ಲ ಗುಡ್ಡ ಕಾಣ್ತದೆ, ಬಾವಿ ಇದೆ ಅದು. ಮತ್ತು ಬಿಂಚಿ ಕಲ್ಲೆಲ್ಲ ಬಂದಿತ್ತು ರೀ ಬಾವಿಯಲ್ಲಿ, 2 ಹಾಸು ಬಿಂಚಿ ಕಲ್ಲು ಬಂದಿತ್ತು ಹಿಂಗೆ, ಅವೆಲ್ಲ ಒಡೆದು ತೆಗ್ದಿದ್ದು ಸುತ್ತಿಗೆಯಿಂದ. ಅದು ಕಷ್ಟ, ಅದು ಹೇಳುವುದಲ್ಲ ಅದು. ಆ ಬಿಂಚಿ ಕಲ್ಲೆಲ್ಲ ಒಯ್ದು ಆ ಬದಿಗೆ ಹಾಕಿದ್ದೇನೆ, ಅಲ್ಲಿ ಕಾಣ್ತದೆ ನೋಡ್ರಿ ಆ ಸೈಡು, ಅದೆಲ್ಲ ಹಾಕಿದ್ದೇನೆ. ಇಲ್ಲೆಲ್ಲ ಚಲೋ ಮಣ್ಣು ಕಾಲಿಗೆ ಓಡಾಡ್ತೆ, ಕಾಲಿಗೆ ಕಪ್ತದ್ರೆ ಇಲ್ಲಿ ಹಾಕ್ಕೊಂಡೇನೆ. ಇದೆಲ್ಲ ಈ ಸೈಡೆಲ್ಲ ಹಾಕಿದ್ದು ಬಿಂಚಿ ಕಲ್ಲು, ಇದೊಂದು ಅಡ್ಡಿಲ್ಲ, ಇದು ಕನ ಮಣ್ಣು ಈ ಕಡೆ ಹಾಕೇನೆ. ಇದು ನೀವು ತೋಡಿದ್ರೆ ಒಳಗಡೆ ಹೋಗ್ತಾ ಹೋಗ್ತಾ ಮಣ್ಣು ಲೂಸ್ ಇರುತ್ತಾ ಗಟ್ಟಿ ಇರುತ್ತಾ? ಗಟ್ಟಿ ಇರ್ತದೆ, ಅದೇ ಒಂದೊಂದು ಸಲ ಗಟ್ಟಿ ಬರ್ತದೆ, ಒಂದೊಂದು ಸಲ ಬಿಂಚಿ ಕಲ್ಲು ಬಂದಾಗ 2 ಹಾಸು ಬಿಂಚಿ ಕಲ್ಲು ಬಂದಾಗ ಗಟ್ಟಿ ಇತ್ತು. ಹೆಂಗೆ ಹೊಡಿತೀರಿ ಅದು? ಮಷೀನ್ ಇದು ಸುತ್ತಿಗೆ ನಂದೇ ಆಯ್ದ ಉಂಟು, ಒಂದು ದೊಡ್ಡ ಸುತ್ತಿಗೆ ಒಂದು ಸಣ್ಣ ಸುತ್ತಿಗೆ, ಅದು ಹೊಡಿತೀರಿ. ಈಗ ನಾನು ಒಂದು ಕೆಲಸ ಮಾಡ್ಬೇಕಂದ್ರೆ ನಾನು ಅದ್ರಿಗೆ ಯಾರ ಹತ್ರ ಶರಣಗತಿ ಆಗೋಂಗೆ ಇಲ್ಲ, ನಾನೇ ಮಾಡ್ಬೇಕಾಗ್ತದೆ. ಗುಂಡು ಹಿಡಿದ ಮೇಲೆ ಎಂಥರು ಮಾಡಬೇಕಲ್ಲ, ನಮ್ಗೆ ವೈರಿ ಹೊಡೆಯುವಾಗ ನಾವು ಹೊಡಿಲೇಬೇಕು, ಹಂಗೆ ಮಾಡ್ಕೊಂಡಿದ್ದಿದ್ದು. ಬಂಡೆ ಬಂದರೂ ನೀವು ಹೊಡ್ಕೋತೀರಿ? ನಾನೇ ಹೊಡ್ಕೊಂಡಿದ್ದೆ. ಶಾಲೆಯಲ್ಲೂ ಗಟ್ಟಿ ಬಂಡೆ ಬಂದಿತ್ತು, ಅದನ್ನು ಬಡ್ದಿದ್ದು ಕುಟ್ಟಿ. ಎಷ್ಟು ದಿನ ತೊಗೊಂಡ್ರಿ? ಇದು 2 ತಿಂಗಳಾಯ್ತು ರೀ, ಬಾಳ್ಕಂತ ಅದೆಯಲ್ಲ, 2 ತಿಂಗಳಾಯ್ತು. ಎಷ್ಟು ಅಂದರೆ ಫುಲ್ ಡೇ ಪ್ರತಿದಿನ? ಇಡೀ ದಿವಸ ಮಾಡೋದೇ. ಅವು ಕೂಲಿಗೆ ಹೋಗ್ಲಿಲ್ವಾ? ಇಲ್ಲ, ಕೆಲಸಕ್ಕೆ ಹೋಗದೆ ಮಾಡಿದ್ದಿದ್ದು. ಇದೆಲ್ಲ ನಟ್ನಲ್ಲ, ಇಷ್ಟ ಆಯ್ತದೆಯಲ್ಲ, ಅದಕ್ಕೆ ಮಾಡಿದ್ದು. ಇದನ್ನು ಉಳಿಸೋಕ್ಕೆ ಇದನ್ನು ಉಳಿಸ್ಬೇಕಲ್ಲ. ಇದು ಸುಮಾರು ವರ್ಷ ಆಗೋಯ್ತು, 10 ವರ್ಷದ ಮೇಲೆ ಆಯ್ತಿದೆಲ್ಲ ನಟ್ಟಿ. ಸೊ ಇದಕ್ಕೆ ನೀವು ನೀರು ಹಾಕಿಲ್ಲ, ನಿಮ್ಮ ಬೆವರು ಹಾಕಿದಿರಿ ಇವಕ್ಕೆ? ನಿಮ್ಮ ಬಾವಿ ನೀರಿದು? ಈ ನೀರು ಈಗ ಹಂಗೆ ನೋಡ್ರಿ ಎಷ್ಟು ಸಂತೋಷ ಅಂದರೆ ನನಗೆ. ಈ ನೀರು ನೋಡ್ರೆ ನನಗೆ ಭಾಳ ಖುಷಿ. ನಾನು ಯಾರನ್ನೂ ಪ್ರೀತಿ ಮಾಡೋದಿಲ್ಲ, ನಾನು ಕರ್ತವ್ಯ ಮಾಡ್ತೇನೆ. ಮಕ್ಕಳನ್ನಾದರೂ ಅಷ್ಟೇ, ಅವ್ರಿಗೆ ಊಟ ತಿಂಡಿ ಮಾಡಿಡೋದು ನನ್ನ ಕೆಲಸ ಮಾಡೋದು. ನಾನಲ್ಲಿ ಮಕ್ಕಳು ಅಂತ ಪ್ರೀತಿಯಿಂದ ಇದು ಮಾಡ್ಕೊತ ಕೊಳ್ಳೋದಿಲ್ಲ. ಈಗಲ್ಲ, ಸಣ್ಣವರಿದ್ದಾಗಿಂದನೂ ಅಷ್ಟೇ. ನನ್ನ ಕೆಲಸದ ಮೇಲೆ ನಾನು ಎಲ್ಲೂ ಕೆಲಸಕ್ಕೆ ಹೋದಲ್ಲೂ ಅಷ್ಟೇ. ನಮ್ಗೆ ಅವ್ರು ಏನು ಮಾಡು ಅಂತಾರೆ ಅದು ನಿಯತ್ತಿನಿಂದ ಮಾಡಬರೋದು. ಆ ನಿಯತ್ತು ನನಗೆ ಇದೆಲ್ಲ ತಂದುಕೊಟ್ಟದೆ. ಈಗ ಹಂಗೆ ಬಂದು ಕುಂತಾಳೆ, 4 ಕಡೆನೂ ಹೊರದಾಳೆ. ಈ ಸಲನೂ ಒಂದು ಮಾಡ್ಬೇಕಂತ ಮಾಡಿದ್ದೇನೆ, ಮಾಡೋಕ್ಕಾಗಲಿಲ್ಲ. ಅದು ಬೇರೆಯವರಿಗಾಗಿ ಅದು ಮಾಡೋಕ್ಕಾಗಲಿಲ್ಲ. ನಮ್ಮ ಮಕ್ಕಳು ಬೈತಾರೆ, ಮತ್ತು ಅಮ್ಮನೇ ಅಂತ ಮಾಡ್ತೀಯನೋ ಅಂತ ಹೇಳಿ. ಕಷ್ಟ ಆಗೋದಿಲ್ವ? ಸುಸ್ತಾಗಲ್ವ? ಸಂಕಟ ಆಗಲ್ಲ? ಹಿಂಸೆ ಆಗಲ್ವ? ಮೈಕೈ ನೋವಾಗಲ್ವ? ಹಿಂಸೆ ಅಂತ ಹೇಳೋ ಅಂದರೆ ನಮ್ಗೆ ಏನು ಮಾಡೋಕ್ಕಾಗೋದಿಲ್ಲ. ಕಷ್ಟ ಅಂದರೆ ಆಗೋದೇ ಇಲ್ಲ ಮಾಡಲಿಕ್ಕೆ. ಯಾಕಂದರೆ ಮಣ್ಣು ತೋಡಬೇಕು, ಇಳಿಬೇಕು, ಹತ್ತಬೇಕು, ಹೊರಬೇಕು. ಆಗ್ತದೆ, ಆದರೆ ನಮಗಿಂತ ನೀರು ಯಾರು ಮಾಡಿಕೊಡ್ತೀರು? ನಮ್ಗೆ 3-4 ಲಕ್ಷ ಕೊಟ್ಟು ನನ್ನ ಹತ್ರ ದುಡ್ಡಿಲ್ಲಲ್ಲ ಮಾಡಿಸ್ಕೊಳ್ಳಿಕ್ಕೆ. ಹೌದು, ಕಲ್ಲು ಬಂದರೆ ಮತ್ತೆ 2-3 ಲಕ್ಷ ಬೇಕಾಗ್ತದೆ. ಈಗಂತೂ ಕೂಟಿಗೆ 6,000 ಮಾಡ್ಕೊಂಡಾರೆ. ಯಾರು ಮಷೀನಾ? ಇಷ್ಟಕ್ಕೆ 6,000 ಮಿಷನ್ ಅಲ್ಲ, ಕೈಯಲ್ಲೇ ತೆಗೆಯೋದು. 6,000 ಮಾಡಿದ್ದಾರೆ ಒಂದಡಿ. ನೋಡ್ರಿ, ಇಷ್ಟು ಇರ್ತದೆಯಾ? ಇಷ್ಟೇ 6,000. ಇಷ್ಟಕ್ಕೆ 6,000 ಒಂದಡಿಗೆ. ಅಷ್ಟು ಎಷ್ಟು ಆಗ್ತದೆ ಹೇಳ್ರಿ ಇದಕ್ಕೆ? ನೀವು ಒಂದಡಿ 6,000 ಅಂತಂದರೆ ಅದು 65-70 ಅಡಿ ಅಂದ್ಕೊಳ್ಳಿ. 7 42 4 ಲಕ್ಷ. ಹಾಂ, ಈಗ ಅಷ್ಟು ಮಾಡ್ಕೊಂಡಿದ್ದಾರೆ ಬಾವಿ ತೋಡೋರು. ನಮ್ಮದು ಹಿಂಗಾರೆಲ್ಲ ಬಂದದ್ದು ನೋಡ್ರಿ, ಒಂದೊಂದು ಹೊಡ್ಕೊಂಡಾಕಿ. ಹಾಂ, ಬಂದೈತೆ ಹೌದು, ಬಂದದ್ದು. ಆಮೇಲೆ ಈಗ ಬಾವಿ ನೀರು ಬಂದ್ಮೇಲೆ ಮೋಟ್ರ್ ಹಚ್ಬಿಡ್ತೀರಾ? ಬಾವಿ ನೀರು ಬಾವಿ ನೀರು ಕಂಡ ಮೇಲೆ ಮೋಟ್ರ್ ಹಾಕ್ತೀರಾ? ಹಾಗೆ ಮೋಟ್ರ್ ಹಾಕೋಕೆ ಬರೋದಿಲ್ಲ ನಮ್ಗೆ. ಎಷ್ಟು ನಮ್ಮ ಮನಸ್ಸಿಗೆ ಸಮಾಧಾನವಾಗಷ್ಟು ನೀರು ನಿಂತ್ಕೊಂತು ಆವಾಗ ಮೋಟ್ರ್ ಹಾಕೋದು, ಎಲ್ಲ ಕ್ಲೀನ್ ಮಾಡ್ಕೊಂಡು. ನನ್ನ ಆಳದಲ್ಲಿ
ನಾನು ನಿಲ್ಲಕ್ಕೆ ಆಗದಿದ್ದಷ್ಟು ನೀರು ಬಂದಾಗ ಮೋಟ್ರ್ ಹಾಕೋದು. ಹಾಗೆಲ್ಲ ನೀರು ಹಾಕಿದ್ರು ನೀರು ಸಾಲೋದಿಲ್ಲ. ಇಲ್ಲಿ ನೋಡಿ ಇಂಥ ನೀರು ತಗೊಬರ್ಲಿಕ್ಕೆ ಆಗ್ತದೆ. ಹಾಗೆಲ್ಲ ಹಾಕಿದ್ರೆ ಹಂಗಾಗೋದಿಲ್ಲ. ಕ್ಲೀನ್ ಮಾಡಿ ಮತ್ತೆ ತೆಗಿಬೇಕು. ಅರಳೆಲ್ಲ ತೆಗ್ದು ಮತ್ತು ಅದಕ್ಕೆ ತೆಗ್ದು ಫುಲ್ಲು ನೀರು ನಿಲ್ಲೋ ತನಕನೂ ಸರಿ ಮಾಡ್ಕೋಬೇಕು ಬಾವಿನ. ಆವಾಗ ಇಂಥ ನೀರು ಕಾಣೋಕ್ಕಾಗ್ತದೆ. ಈ ಶುದ್ಧವಾದ ನೀರು, ಇಷ್ಟು ಶುದ್ಧವಾದ ನೀರು ಡೈರೆಕ್ಟ್ ಕುಡಿಬೋದು ಹಿಂಗೆ? ಹಾಂ, ಕುಡೀರಿ. ಒಂದು ಏನಾರು ಅದೇ ನೋಡ್ರಿ ಕಲ್ಮಸ. ನೀವು ಅವ್ರು ಕುಡಿತಾರೆ. ಈ ನೀರು ಈಗ ನೋಡ್ರಿ ನೀವು ಬಾವಿ ತೋಡಿದ ತಕ್ಷಣ ನೀರು ಬಂದರೆ ಶುದ್ಧ ಇರಲ್ಲ. ಭಾಳ ತೆಗಿ. ಸೊ ಈಗ ನಿಮ್ಮ ತೋಟಕ್ಕೆ ನಿಮ್ಮದೇ ನೀರು, ನಮ್ಮದೇ ನೀರು, ನಿಮ್ಮದೇ ಶ್ರಮ. ನಮ್ಮದೇ ಶ್ರಮ. ನಮಗೆ ಇದು ಖುಷಿ ಆಗೋದು ನಮಗೆ. ಅದೇ ನಾನು ಅದು ಹೇಳಿದ್ನಲ್ಲ, ಈಗ ಮಕ್ಕಳು ಯಾರನ್ನು ಪ್ರೀತಿ ಮಾಡೋದಿಲ್ಲ. ಈ ಗಿಡ ಮತ್ತು ಈ ನೀರು ಯಾವತ್ತೂ ಸಣ್ಣ ಇರುವಾಗಿಂದ ನೀರು ಕಂಡ್ರೆ ಪ್ರೀತಿ ಆಗಿತ್ತು ನನಗೆ. ಆ ದೇವ್ರು ನನಗೆ, ಆ ಈಶ್ವರ ಪಾರ್ವತಿ ಇಂಥ ವರ ಕೊಟ್ಟು, ಈ ಭುಜಕ್ಕೆ ಬಲ ಕೊಟ್ಟು ಇಂಥದ್ದು ಇದಾಯಿತು. ಏನು ಶಕ್ತಿ ಇದೆ ನಿಮ್ಮ ಮೈಯಲ್ಲಿ? ನೋಡೋಕ್ಕೆ ಸಣ್ಣ ಈಗಿದಿರಲ್ಲ, ಏನು ಶಕ್ತಿ ಇದೆ? ಸ್ಪೆಷಲ್ ಪವರ್ ನಿಮ್ಮಲ್ಲಿ ಏನೋ ಗೊತ್ತಿಲ್ಲ ನನಗೆ. ಬಂದ್ ಮಾಡ್ಯಾ? ಬಂದು ಮಾಡ್ತೀರಾ? ಏನೋ ಗೊತ್ತಿಲ್ಲ ನನಗೆ. ಹಾಂ, ದೇವರಿಗೆ ಗೊತ್ತದು, ಮಾರಿಕಾಂಬೆ ಶಿವ ಪಾರ್ವತಿಗೆ ಗೊತ್ತದು. ನಿಮಗೆ ಶುಗರು ಬಿ ಪಿ ಆಂಜನೇಯ ಇಲ್ಲ? ನನಗೆ ಮರ ಯಾವ್ದಾದ್ರು ಕಡಿಬೇಕಂದ್ರೆ ಕಡಿಲೇಬೇಕದಕ್ಕೆ. ಹಾಗೆ ನಾನು ದೊಡ್ಡ ಮರ ಹತ್ತಿ. ಮತ್ತು ಇದರಲ್ಲಿ ನೆಟ್ರದ್ದು ನೀವೇ? ಹೌದು, ಇದೆಲ್ಲ ನಾನು. ಇದಕ್ಕೂ ಲೇಬರ್ ಇಲ್ಲ? ಇಲ್ಲ. ಓಕೆ, ಬಂದ್ ಮಾಡ್ಬಾರ್ಲ? ಕೆಳಗದೆ ಅದು ಬಂದ್ ಮಾಡ್ತೀನಿ. ಸ್ನೇಹಿತರೆ, ಇಲ್ಲಿ ನೀವು ನೋಡ್ತಾ ಇದ್ದೀರಲ್ಲ ಸ್ನೇಹಿತರೆ, ಈ ನೀರು ಇದು ಗೌರಿ ನಾಯಕ, ಶಿರ್ಸಿಯ ಗೌರಿ ನಾಯಕ ಅವರು ತಾವೇ ತೋಡಿಕೊಂಡಂತಹ ತಮ್ಮ ಬಾವಿಯಿಂದ ಬರ್ತಾ ಇರೋಂಥ ನೀರು. ಅವ್ರ ತೋಟ ಸ್ನೇಹಿತರೆ, ಇದು ಅಡಿಕೆ ತೋಟ. ಅಲ್ಲಿ ನೋಡಿ, ಅವರೇ ತೋಡ್ಕೊಂಡಂತಹ ನೀರು ಎಷ್ಟು ಅದ್ಭುತವಾಗಿ ಬರ್ತಾ ಇದೆ. ತನ್ನ ಅಡಿಕೆ ತೋಟಕ್ಕೆ ನೀರಿಲ್ಲ ಅಂಥೇಳಿ ಅವ್ರು ಬಾವಿ ತೋಡಕ್ಕೆ ತಮ್ಮ 55ನೇ ವಯಸ್ಸಿಗೆ ಶುರು ಮಾಡಿದವರು. ಇದು ನಾನಿರೋಂಥದ್ದು ಗೌರಿ ನಾಯಕ ಅವರ ತೋಟ. ಇದು ಈ ಬಾವಿ ಇದು ಕುಂಭಮೇಳ ನಡೀತಾ ಇತ್ತಲ್ಲ ಮೊನ್ನೆ ಹೋದ ವರ್ಷ. ಅದು ಅವರೆಲ್ಲ ಸ್ನಾನ ಮಾಡೋದು ನೋಡಿ ನಮಗೆ ಹೋಗ್ಲಿಕ್ಕೂ ಆಗೋದಿಲ್ಲ. ಇದೊಂದು ಹೊಸ ಬಾವಿ ಮಾಡಬೇಕು ಅನ್ನಿಸ್ತು, ಮತ್ತು ಮಾಡೀನಿ. ಕುಂಭಮೇಳಕ್ಕೆ ಹೋಗಕ್ಕಾಗಲಿಲ್ಲ ಅಂತ? ನಿಮ್ಮ ಕುಂಭಮೇಳ ಇಲ್ಲೇ ಮಾಡ್ಕೊಂಡ್ಬಿಟ್ಟಿದ್ದೀರಿ? ಇಲ್ಲೇ ಮಾಡ್ಕೊಂಡೇನೆ. ಹೌದು, ಇಲ್ಲೇ ಗಂಗೆನಲ್ಲಿ ಕರ್ಸ್ಕೊಂಡಿದ್ದೀರಿ? ಹಾಂ, ಕರ್ಕೊಬೋರು ಯಾರು? ಹುಡುಗರ ಹತ್ರ ಹೇಳ್ರಿ ಬೈದ್ರು. ಆಮೇಲೆ ನಮ್ಮ ಕೆಲಸ ಅದು, ನಿನ್ನ ಕೆಲಸ ಇಲ್ಲ, ನಿನಗೆ ನೀರಿನ ಹುಚ್ಚಿಡ್ದದೆ ಅಂತಾರೆ ಅವ್ರು. ನೀರಿಲ್ದೆ ನಾವು ಬದುಕೋಕ್ಕಾಗ್ತದ್ಯಾ? ಒಂದು ಕ್ಷಣ ಒಂದು ಪ್ರಾಣಿ ಪಕ್ಷಿ 80 ಕೋಟಿಗೂ ನೀರು ಬೇಕು. ಒಂದು ನಿಮಿಷನೂ ನೀರಿಲ್ದರೆ ಯಾವ ಪ್ರಾಣಿ ಬದುಕೋದಿಲ್ಲ, ಮನುಷ್ಯರು ಬದುಕೋದಿಲ್ಲ. ಹೌದಾ? ನೀರು ಬೇಕಾಗ್ತದೆ. ಸೊ ಅದಕ್ಕೆ ಕುಂಭಮೇಳ ಇಲ್ಲಿ ಸೃಷ್ಟಿ ಮಾಡ್ಕೊಂಡೇನಿ. ಎಷ್ಟಡಿ? ಇದು ಒಂದು 50 ಅಡಿ ಅದೇನು, ಅವೆಲ್ಲ ನೀರಿನ ತನಕನೂ. ಮತ್ತು ನೋಡಿ, ಮೇಲ್ಗಡೆ ಕೆಂಪು ಮಣ್ಣಿದೆ, ಒಳಗಡೆ ಬಿಳಿ ಕಲರ್ ಕಲ್ಲಿದೆ. ಕಲ್ಲೆಲ್ಲ ಬಂದದೆ, ತೆಗ್ದೇನೆ. ಕಲ್ಲು ಜಾಸ್ತಿ ಏನು ಇದರಲ್ಲಿ? ಬೆಂಚಿಕಲ್ಲು. ಬೆಂಚ್ಕಲ್ಲು ಎತ್ತದು. ಇಲ್ಲೇ ತಡೀರಿ, ತೋರಿಸ್ತೇನೆ. ಬೆಂಚ್ಕಲ್ಲು ಈ ಥರ ಮಾಡ್ಕೊಂಡಿದ್ದು. ಇದು ಇದಲ್ಲ, ಇಲ್ಲದೆ ಮತ್ತಲ್ಲಿ ಆ ಕಡೆ ಒಂದದೆ ಇದೆ. ಕೊಳ ಗಿಡ ಎಲ್ಲ ಹೋದದು, ಯಾವುದು ಬೇಕೋ ಅದು ತಗೊಳ್ಳೋದು. ನನಗೆ ಯಾವ್ದು ಆಗ್ತದೆ ಇದೆ. ಇದಕ್ಕೆ ತುಂಬುದಾ ಫುಲ್ಲು ತುಂಬಿ ತುಂಬುದು, 3 ಇಟ್ಕೊಳ್ಳೋದು. ಬಾಯಿಯೊಳಗೆ 3 ಇಟ್ಟು ತುಂಬಿ ಈಗ ಇದು ಕಟ್ಟುದು ತುದಿಗೆ. ಹಿಂಗೆ ಕಟ್ಕೊಳ್ಳೋದು. 3 ಹಗ್ಗನೇ ಬೇಕು. ಹಿಂಗೆ ಕಟ್ಟುದಲ್ಲ, ಕಡೆ ಮೇಲೆ ಬಂದು ಎಳೆಯೋದು, ಮತ್ತೆ ಖಾಲಿ ಮಾಡಿ ಹೋಗೋದು, ಮತ್ತೆ ಕೆಳಗೆ ಇಳಿಯೋದು. ಇದೇ ಮಾಡಿದ್ದು. ಏನು ಮಾಡೋದು? ನೀರು ಒಟ್ಟು ನೀರು ತರಬೇಕು ಅಂತ. ಹಂಗೆ ಇವೆಲ್ಲ ಎಂತ ಹೇಳ್ರಿ, ಒಂದು ಸೂಕ್ಷ್ಮತೆ ಇರಬೇಕಾಗ್ತದೆ. ಹೆಂಗಾರು ಗಡ್ಬಡಿ ಮಾಡ್ರೆ ಕಾಲು ಕೈ ಮುರ್ಕೊಳ್ಳೋದೇ. ಅದು ನನ್ನಷ್ಟಕ್ಕೆ ನಾ ಮಾಡಬೇಕು. ನಂಗೆ ಈ ಜನರದ್ದೆಲ್ಲ ಗಲಾಟೆ, ಇದು ಯಾರ್ದು ಮಕ್ಕಳದು ಇದೆಲ್ಲ ತಗೊಳ್ಳೋದಿಲ್ಲ. ಒಂದು ಸಲ ನಂದು ಅಡುಗೆ ಎಲ್ಲ ಅವ್ರಿಗೆ ಮಾಡಿಟ್ಟು ನಾನು ಈ ಕಡೆ ಬರ್ತಿದ್ದೆ. ಇಲ್ಲಿ ನೋಡ್ರಿ, ಇದು ನಾನು ಕೊರೋನಾ ಬಂದಾಗ ಕೆಲಸ ಇಲ್ಲಾಗಿತ್ತು, ಅವಾಗ ಮಾಡ್ಕೊಂಡಿದ್ದೆ. ಇದು ತೋಡ್ಕೊಂಡಿದ್ದು. ಇದೆ. ಓ, ತುಂಬ ಆಳ ಇದೆ ಇದು. ಅದಕ್ಕಿಂತ ಆಳ ಉಂಟು. 60 ಅಡಿ ಮೇಲಿದೆ ಇದನ್ನು. ಈಗ ನಿಮ್ಮ ಜಾಗಕ್ಕೆ 3 ಬಾವಿ ಇದೆ? 4 ಅದೇ. 4 ಅವೆ. ಅಂಗನವಾಡಿ ಬಿಟ್ಟು? ಅಂಗನವಾಡಿ ಸೇರಿಸಿ 4 ತೆಗ್ದಿದ್ದು 4 ಆಗದೆ. ನಮ್ಗೆ ಮುಂಚಿಂದ ಒಂದು ಇಲ್ಲದೆ, ಅದು ಮೊದಲೇ ಬೇರೆ ಹತ್ರ ತೆಗ್ಸಿದ್ದು ದುಡ್ಡು ಕೊಟ್ಟು. ಅವಾಗೇ ತೆಗ್ದಿದ್ದು. ಅದು ನಮ್ಗೆ ಇಲ್ಲಿ ನೀರು ಕಡಿಮೆ ಆಗ್ತದೆ ಅಂತ ಹೇಳಿ ಬಂತ ನೀರು ಬಂದ ನೀರದೆ. ಓಕೆ. ಮತ್ತು ಅದು ನೀರಿದ್ರೆ ಇದನ್ನ ಯಾಕೆ ತೋಡಿದ್ರಿ? ಯಾವುದು? ಇನ್ನೊಂದು ತೋಟಕ್ಕೆಲ್ಲ ರಾಶಿ ಬೇಕಲ್ರಿ ನೀರು. ಈಗ ನೋಡಿದ್ರಿಲ್ರಿ, ನೀರು ಆ ಥರ ನೀರು ಬಂದ್ರೆ ಅಷ್ಟೇ ಗಿಡ ಬೆಳೆಸ್ಲಿಕ್ಕೆ ಆಗ್ತದೆ. ಎಲ್ಲರೂ ಆಗೋದಿಲ್ಲ. ಕಮ್ಮಿ ಬಿಟ್ರೆ ಆಗೋದಿಲ್ಲ. ಈಗ ಅಷ್ಟೇ ನೀರು ಬರ್ತದೆ. ನಿನ್ನೆ ಬಿಟ್ಟೇನಿ, ಮತ್ತು ಅಷ್ಟೇ ನೀರದೆ ನೋಡ್ರಿ ಅದರಲ್ಲಿ. ಓಕೆ. ಅದರಲ್ಲಿ ಭಾಳ ನೀರದೆ. ಸೂಪರ್. ಇದಕ್ಕೆ ಮೋಟ್ರ್ ಹಚ್ಚಿಲ್ವಾ?
ಹಚ್ಚಬೇಕು ಇದಕ್ಕೆ ಇದಕ್ಕೆ ಒಂದು ಮಾಡೋ ತನಕ ಆಗಲಿಲ್ಲ ಅದಕ್ಕೆ ಎಲ್ಲ ಹಚ್ಕೋಬೇಕು. ಹಚ್ಕೋಬೇಕು. ಇದನ್ನ ಒಂದು ಹಚ್ಕೊಂಡಿದ್ದೀರಿ. ಕ್ಲೀನ್ ಮಾಡ್ಕೋಬೇಕು. ಈ ಸಲ ಇಳಿದು ಕ್ಲೀನ್ ಮಾಡಿ ಮೋಟ್ರ್ ಹಚ್ಚಬೇಕು. ಸ್ವಲ್ಪ ಈ ಗಿಡದ ಹಣ್ಣು ಗಿಣ್ಣು ಬೀಳ್ತದೆ ಒಂದೊಂದು, ಅದಕ್ಕೆ. ಇದು ಗೇರು ಬೀಜ. ಹಾಂ, ಗೇರು ಬೀಜದ ಹಣ್ಣು ನೋಡಿ ಇದು. ಗೇರಣ್ಣು. ಗೇರಣ್ಣು ತಿಂತೀರಾ? ಮೇಲೆ ಹೋಗ್ಬೇಕು ತಗೊಬರ್ಲಿಕ್ಕೆ. ಪರವಾಗಿಲ್ಲ ಬಿಡಿ. ಇಲ್ಲ, ತಂದು ಕೊಡ್ತಿರ್ಬೇಕಾದ್ರೆ ಬೇಡ ಈಗ ಊಟ ಬೇಡ, ಇಳಿದು ತೋರಿಸ್ತೀರಣ್ಣ. ಬರ್ರಿ. ಇದು ಹೇಳಿಲ್ಲ ಅದು ಹೇಳಿಲ್ಲ, ಯಾವ್ದು ನಿಮ್ಗೆ ಯಾವ್ದು ಅನುಕೂಲನೋ ಅದು. ಎಲ್ಲದು ಒಂದೇ ನನಗೆ, ಯಾವ್ದು ಅದು ಇದು ಅನ್ನೋದೇ ಇಲ್ಲ. ಬನ್ನಿ ಕುಂಭಮೇಳದ ಬಾಗಿಲು. ಕುಂಭನೇ ಹೇಳಿಲ್ಲ. ಹಾಂ, ಅದಾದ್ರೂ ಇಳಿತಿದ್ದೆ, ಉದ್ದ ಹಗ್ಗ ತಗೊಂಡು ಹೋಗ್ಬೇಕು, ನಿಮ್ಮ ಟೈಮ್ ಆಗ್ತದೆ ಅಂತ ಹೇಳಿ. ಇದು ಫುಲ್ ಗುಡ್ಡನೇ ಆಗಿತ್ತು, ಅಷ್ಟು ಅಗ್ದಿದ್ದು. ಅಗ್ದು ಇಲ್ಲಿ ತಂದಿರ್ತೇನೆ. ಈ ನಮ್ಮ ಶಿವರಾಮ್ ಕಾರಂತರ ಕಾದಂಬರಿಲಿ ಬೆಟ್ಟದ ಜೀವ ಕಾದಂಬರಿಯ ಗೋಪಾಲಯ್ಯ ಮತ್ತು ಅವ್ರ ಪತ್ನಿ ಬರ್ತಾರ, ಒಂದು ಪಾತ್ರ ನೋಡಿ ಇವರು ಬೆಟ್ಟ. ಸೊ ನಿಮ್ಮ ಮುಂದೆ ಬೆಟ್ಟನ ಸೋತ್ಬಿಟ್ಟಿದೆ. ಎಂಥದೇನೋ ಗೊತ್ತಿಲ್ಲ ನಂಗೆ. ಬದುಕು ಬಿಟ್ಟು ಹೋಗು ಮನುಷ್ಯಿಲ್ಲ, ಎಷ್ಟು ದಿನ ಇರ್ತನೋ ಗೊತ್ತಿಲ್ಲ ನಂಗೆ. ಒಟ್ಟು ಕೆಲಸ ಮಾಡ್ತಾ ಇರಬೇಕು. ನಾವು ಒಳಗೆ ಕುತ್ಕೊಳ್ಳೋಳಲ್ಲ. ಮನೆ ಚಲೋ ಅದೇನು, ಮನೇಲಿ ಒಂದು ನಿಮಿಷನೂ ಕೊಡೋದಿಲ್ಲ. ನಂದೇ ಏನಾದ್ರು ಕೆಲಸ ಇರ್ತದೆ, ಅದು ಇದು, ಅಲ್ಲಿ ಕಟ್ಕಿಗೆ ಹೋದೆ, ಇಲ್ಲೋದೆ, ಅಲ್ಲೋದೆ, ಎಲ್ಲೆಲ್ಲೋ ಹೋಗ್ತಿರ್ತೇನೆ. ಅದಕ್ಕಾಗಿ ನಾನು ಈ ಭೂಮಿ ಬಿಟ್ಟು ನಾನು ಹೋದಾಗ ಮಕ್ಕಳ ಪಾಠದಲ್ಲಿ ಬರಬೇಕು. ಮುಂದಿನ ಪೀಳಿಗೆಗೆ ಒಂದು ಸ್ವಲ್ಪ ಅವರು ಮೊಬೈಲೆಲ್ಲ ನೋಡ್ತಾ ಇರೋದೆಲ್ಲ ಬಿಟ್ಟು ಮಕ್ಕಳು ಸ್ವಲ್ಪನಾದರೂ ನಾವು ಒಂದು ಉಳಿಸ್ಬೇಕು, ಬೆಳೆಸಬೇಕು, ಮರ ಗಿಡ ಇಂಥದ್ದು ಇರಬೇಕು. ಎಂತ ಮಾಡ್ತಾರೋ ಗೊತ್ತಿಲ್ಲ ನನಗೆ. ಇದೊಂದು ಆಸೆ ಅದೇ ನನಗೆ. ಯಾರು ಮಾಧ್ಯಮದವ್ರು ಬರಲಿ, ನೀವು ಬರಲಿ, ಯಾರು ಪೇಪರು ಎಲ್ಲರಿಗೂ ಹೇಳಿಟ್ಟೇನೆ. ಆ ಹುಡುಗರು ಒಂದು ಸ್ವಲ್ಪ ಓದಿ ನಾವು ಏನೋ ಮಾಡಬೇಕು, ಬಾವಿ ತೆಗೆದಿದ್ರೆ ಇಲ್ಲ, ಏನೋ ಉಳಿಸ್ಬೇಕು, ಬೆಳೆಸಬೇಕು ಅನ್ನೋ ತಲೆಯಲ್ಲಿ ಬರಬೇಕು ಮಕ್ಕಳಿಗೆ. ಈಗಿನ ಮಕ್ಕಳು ಬರೀ ಮೊಬೈಲಲ್ಲ, 24 ತಾಸು ಮೊಬೈಲ್ ಹಿಡ್ಕೊಂಡೇ ಇರ್ತಾರೆ. ಅವ್ರಿಗೆ ಯಾವುದು ಕರೆದ್ರೂ ಕೇಳೋದಿಲ್ಲ, ಊಟಕ್ಕೆ ಬಾ ಅಂದರೂ ಕೇಳೋದಿಲ್ಲ. ಅದಾಗಬಾರ್ದು. ಅಯ್ಯೋ, ನಾವೆಲ್ಲ 2ನೇ ಕ್ಲಾಸು ಅಷ್ಟೇ. ಅವಾಗೆಲ್ಲ ನಾವು 9 ಜನ ಮಕ್ಕಳು. ನಮ್ಮ ತಾಯಿಗೆ ಓದಲಿಕ್ಕಿಲ್ಲ. ಅವಾಗೆಲ್ಲ ತುಂಬ ಕಷ್ಟ ಇತ್ತು. ಈಗ ಒಂದು 60 ವರ್ಷದ ಹಿಂದೆಲ್ಲ ಭಾಳ ಕಷ್ಟ ಅಲ್ಲ, ಜೀವನ ಮಾಡೋದೇ ಕಷ್ಟ. ಅಲ್ಲಿ ಇಲ್ಲಿ ಹೋಗಿ ದುಡ್ಕೊಂಡು ಬರಬೇಕು. ಈಗಿನ ಮಕ್ಕಳಿಗೆ ಸುಖ ಸಂಪತ್ತು. ನಾವೆಷ್ಟೆಷ್ಟು ದೂರ ಸಣ್ಣವರೇ ಹೋಗ್ತಿದ್ರು, ಅಲ್ಲಿಗೆ ಹೋದರು ಬಿಟ್ಟರು 2ನೇ ತಿಂಗಳು ಮಾಡಲಿ ಮಕ್ಕಳು ಹೊಡಿತಿತ್ತು ನಮ್ಮ ತಾಯಿ. ಒಂದು 5ನೇ ತಿಂಗಳು ಕಲೀರಿ ಹೇಳಿ ಎಲ್ಲೋ ಕೆಲಸ ಕಂಡ್ರೆ ಹೋಗೋದು. ಒಂದು ಗೇರು ಬೀಜ ಕುರ್ಕ್ ಬರ್ರಿ, ಒಂದು 8 ಆಣೆ ಕೊಡ್ತೀನಿ ಅಂದ್ರೆ ಅಲ್ಲೂ ಹೊಡೆದ್ರು. ಇದೇ ಕೆಲಸನೇ ನಮಗೆ. ಸೊ ಗಂಜಿಗೆ ಕಷ್ಟ ಇತ್ತು ನಮ್ಗೆ, ಭಾಳ ಕಷ್ಟ ಇತ್ತು. ತುಂಬ ಅಂದರೆ ತುಂಬ ಕಷ್ಟ ಇತ್ತು. ಇದೆಲ್ಲ ನಾವು ಹೇಳೋದೇ ಅಲ್ಲ. ನಾವು ಇನ್ನೊಬ್ರಿಗೆ ಕಷ್ಟ ಮಾತ್ರ ಕೊಡೋದಿಲ್ಲ, ಇನ್ನೊಬ್ರದ್ದು ಊಟ ತಿಂಡಿ ಯಾವುದೂ ಆಸೆ ಮಾಡೋದಿಲ್ಲ. ನನ್ನ ಬದುಕು ನಾನೇ ಮಾಡ್ಕೋಬೇಕು, ನನ್ನ ಊಟ ನಾನೇ ತಂದ್ಕೋಬೇಕು. ಈಗಾದರೂ ಇವರೆಲ್ಲ ಇದು ಮಾಡ್ತಾರಲ್ಲ, ನಮ್ಮ ಹುಡುಗಿಯೆಲ್ಲ ಬೈತದೆ. ನಿಮ್ಮದಕ್ಕೆ ನಾನು ಇದು ಮಾಡಲ್ಲ, ನಂದು ನಾನು ಮಾಡ್ಕೊಳ್ತೀನಿ. ನಾ ಇರೋ ತನಕ ನನ್ನ ಬದುಕಿಗೆ ಅಡ್ಡ ಬರಬೇಡ್ರಿ. ನಂಗೆ ನೀವು ದುಡ್ಡು ಕೊಡದಿದ್ರು ಅಡ್ಡಿಲ್ಲ, ಏನೂ ಕೊಡಿಸ್ದೇ ಇದ್ದರೂ ಅಡ್ಡಿಲ್ಲ, ಆದರೆ ನಾನು ಮಾಡೋ ಬದುಕು ಮಾತ್ರ ನಾನು ಸರಿಯಾಗಬೇಕು, ಅಡ್ಡ ಬರಲೇಬೇಡ್ರಿ ಅಂತ. ಇವೆಲ್ಲ ರಾತ್ರಿ ಎಲ್ಲ ತಿಂಗಳ ಬೆಳಕಿನಲ್ಲೆಲ್ಲ ಮಣ್ಣು ಹೊತ್ತಿದ್ದು, ಆ ಬಾವಿದು ಹಾಗೆ ಅಲ್ಲಿ ಒಯ್ದು ಹಾಕಬೇಕಲ್ರಿ. ಈ ಕಡೆ ಎಲ್ಲ ಮುಂದೆ ಒಯ್ದು ಹಾಕಿದ್ದೀನಿ. ಅಲ್ಲಿ ಇದರಲ್ಲೂ ಕಲ್ಲು ಬಂದಿತ್ತು, ಆ ಸೈಡೆಲ್ಲ ಹಾಕಿದ್ದೀನಿ. ಇನ್ನು ಹೊತ್ಕೊಂಡು ಹೋಗಿ ಇಲ್ಲಿಂದ ಹೊತ್ಕೊಂಡು ಹೋಗಿ ಬಕೆಟ್ ಹೊತ್ಕೊಂಡು ಹೋಗಿ. ಬಕೆಟ್ ಅಲ್ಲ, ಬುಟ್ಟಿ. ಬಕೆಟ್ನ ಬುಟ್ಟಿ ತುಂಬೋದು. ಬಕೆಟ್ ಹೊತ್ಕೊಂಡು ಹೋದರೆ ಆಗೋದಿಲ್ಲ, ಖಾಲಿ ಆಗೋದಿಲ್ಲ. ಬುಟ್ಟಿ ತುಂಬ್ಕೋಬೇಕಾಗ್ತದೆ. ಬಕೆಟ್ ಎಷ್ಟು ಅಂತ ಹೊರ್ತೀರಿ, ಇಷ್ಟಿಷ್ಟೇ ಬರ್ತದೆ. ಅದು ಬುಟ್ಟೆಲ್ಲಾದ್ರೆ ಭಾಳ ಬರ್ತದೆ. ದೊಡ್ಡ ರಾಶಿನೇ ಬಿದ್ದಿತ್ತಾಗಿತ್ತು. ಅದೆಲ್ಲ ತಗೊಂಡು ಆಗೋದು. ನಮ್ಮದು ಕೆಲಸ ಮಾಡೋದೆಲ್ಲಿ ಅಲ್ಲಿ ಗೋಡ ಅದೇ ನೋಡಿರಿ, ಒಂದು ಬಣ್ಣ ಹಚ್ಚುತ್ತಾರೆ ಅಲ್ಲಿ. ಎದುರಿಗಿಲ್ಲ, ನೋಡಲಿಲ್ಲೇನು, ತೋರಿಸ್ತೀನಿ ಈಗ. ಅದ್ರ ಮೇಲೆ ಬುಟ್ಟಿ ಇಟ್ಟು ಬುಟ್ಟಿ ಎಳೆದು ಹೊತ್ಕೊಳ್ಳೋದು. ಬುಟ್ಟಿ ಅದ್ರ ಮೇಲೆ ಇಡೋದಾ, ಸಣ್ಣ ಬುಟ್ಟಿ ಒಳಗೆ ಮಣ್ಣು ತುಂಬಿ ಅದನ್ನ ಎಳೆದು ಹೊತ್ಕೊಳ್ಳೋದು. ತಲೆ ಮೇಲೆ ಹೊತ್ಕೊಳ್ಳೋದು, ಆ ದೊಡ್ಡ ಸ್ಟೂಲ್ ಮೇಲೆ. ಹಾಂ, ಇಲ್ಲ ಅಂದ್ರೆ ಅದು ಭಾಳ ಮಣ್ಣು ಬರೋದಿಲ್ಲ. ಮತ್ತೆ ಎತ್ತಕ್ಕೆ ಕಷ್ಟ ಆಗ್ತದೆ. ಹಾಂ, ಕೆಳಗೆ ಇಟ್ಕೊಂಡ್ರೆ ಎತ್ತಕ್ಕಾಗೋದಿಲ್ಲ. ಅದು ಕಷ್ಟನೇ ಆಗ್ತದೆ, ಎಳೆದು ಹೊತ್ಕೋಬೇಕು. ಹೌದು, ಆ ಥರ ಎಳೆದು ಹೊತ್ಕೊಂಡು ಗುಡ್ಡ ಹತ್ತಬೇಕು. ಅದು ಒಂದು ಬುಟ್ಟಿನ ಇವೆಲ್ಲ ತೆಗ್ದಿದ್ದು ಹಾಗೆ. ಅಡುಗೆ ಮನೆಯಿಂದ ಇಲ್ಲಿವರೆಗೂ ತೆಗ್ದಿದ್ದೀನಿ. ಅದೇ ಅದು ಕಟ್ಕೊಂಡೇನೆ ನೋಡ್ರಿ. ಇದು ಒಂದು ರೂಮ್ ನಾನೇ ಕಟ್ಕೊಂಡೇನೆ ಹಿಂಗೆ ಮಾಡಿ, ಕಲ್ಲು ನಾನೇ ಕಟ್ಕೊಂಡಿದ್ದೀನಿ. ಹಿಂಗೆ ಕಲ್ಲು ತಂದು ಹೌದು, ಇಷ್ಟು ಮಾಡ್ಕೊಂಡಿದ್ದೀನಿ. ಕಲ್ಲು ಜೋಡಿಸಿ ಕಲ್ಲು ಹೊತ್ಕೊಂಡು ಬಂದು ಈಗ ಆ ಬಾವಿ ತೆಗೆದ್ಮೇಲೆ ಸ್ವಲ್ಪ ಹಾರ್ಟಿಂದು ಇದು ಎದೆಗೆ ಒಂಥರ ಬಡ ಹಾರ್ತಿತ್ತು. ಅದಕ್ಕೆ ಒಂದು ದವಾಖಾನೆ ಎಲ್ಲ ತೋರಿಸ್ಕೊಂಡಿದ್ದೀನಿ. ಅದಕ್ಕೆ ಸ್ವಲ್ಪ ಆರಾಮಿದ್ದೇನೆ, ಏನು ತೊಂದರೆ ಇಲ್ಲ. ಈಗ ಆರಾಮಿದ್ದೇನೆ. ಆದರೂ ಜೀವ ಬಿಟ್ಟು ಶ್ವಾಸ ಮೇಲೆ ಹೋಗೋ ತನಕನೂ ಇಂಥದ್ದು ಮಾಡ್ಬೇಕಂದ್ರೆ ಅದೇ ಮಾಡಿ ಹೋಗ್ಬೇಕು ಅನ್ನೋದೊಂದು ಛಲ ಉಂಟು. ಮತ್ತೆಂಥ ದುಡ್ಡು ಬಂಗಾರನೂ ಇಲ್ಲ ನನ್ನ ಕೈಲಿ. ಆದ್ರೇನು ದುಡ್ಡು ಬಂಗಾರ ನನಗೆ ಬೇಡ. ನಾ ಮಾಡು ಬದುಕು ದೇವರೇ ಮಾರಿಕಾಂಬೆ
ಎಲ್ಲ ದೇವ್ರಿಗೆ ದೇವತೆಗಳಿಗೆ ಕೇಳೋದೇನು, ನಾನು ಇವತ್ತು ಈ ಬದುಕು ಮಾಡ್ಬೇಕಂತ ಮಾಡ್ತಾಯಿದ್ದೆ, ಆದರೆ ಅರ್ಧ ಮಾಡಬೇಡ, ನನ್ನ ಉಳಿಸು, ಆ ಬದುಕು ಸಂಪೂರ್ಣ ಆದಮೇಲೆ ನಾನು ಸತ್ತರೂ ಅಡ್ಡಿಲ್ಲ ಹೇಳಿ. ಬಾವಿ ತೆಗಿವಾಗಾದರೂ ಹಾಗೆ ಇವೆಲ್ಲ ಸರಿ ಆದಮೇಲೆ ನಾನು ಸತ್ತೋದ್ರೂ ಅಡ್ಡಿಲ್ಲ, ಮಧ್ಯದಲ್ಲಿ ನಂಗೆ ತ್ರಾಸು ಮಾಡಬೇಡ ತಾಯಿ ಅಂಥೇಳಿ ಇಷ್ಟೇ ಕೇಳ್ಕೊಳ್ಳೋದು ದೇವ್ರ ಹತ್ರ, ಮತ್ತೇನೂ ಕೇಳೋದಿಲ್ಲ. ಇಳಿತೆ ಬರ್ರಿ, ಇದು ತಗೊಂಡ್ರಿ. ಆ ಬಾವಿ ಆಳ ಎಷ್ಟಿದೆ ಅಷ್ಟು ದಾರ ಇದೆ, ಹಗ್ಗ ಇದೆ. ಈ ಹಗ್ಗ ಬಾವಿ ಆಳದಷ್ಟು ಹೋಗುತ್ತೆ. ಅಂದರೆ ಈ ಕಂಬ ನೆಟ್ಟಿರುತ್ತೆ ಅದಕ್ಕೆ. ಹೌದು, ಕಂಬ ಅಗಲ್ತದೆ ಇಲ್ಲ, ಕಂಬ ನೆಟ್ಕೊಂಡೆ ನಾನು. ಓ, ಒಂದು ಆಳು ಥರ ಇದೆ ನಿಮಗೆ ಮೇಲೆ ಬಂದದೇನು? ಕಚ್ಚೆ ಕಟ್ಟಿದ್ರಿ ಈಗ, ಕಚ್ಚೆ ಕಟ್ಟಿದ್ರಿ. ಮಾಮ ಹುಷಾರಮ್ಮ ಪ್ಲೀಸ್ ಮಾ. ಬಿಡ್ಸ್ಕೊಡ್ಲಾ? ಬೇಡ 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 ಬನ್ನಿ, ಸರಿ ಸರಿ, ಹಾಗೆ ನನಗೆ ತೊಂದರೆ ಆಗ್ತದೆ. ಅಲ್ಲಲ್ಲ ತೂತ್ ಮಾಡಿದ್ದೀರಿ. ಇದೆ ಇದು ಇಳಿಲಿಕ್ಕೆ ನನಗೆ. ಹಾಂ ಇಲ್ಲಾಂದ್ರೆ ಹೊತ್ತಲಿಕ್ಕೆ ಇಳಿಲಿಕ್ಕೆ ಆಗ್ಬೇಕಲ್ಲ. ಹಾಂ ಹಾಂ ಅದಾ ಇದೆ ಮೆಟ್ಲ ನಮ್ದಿದು. ನಿಮ್ಮ ಮೆಟ್ಲು ಯಾವ ಬದಿ ಬೇಕು ನನಗೆ, ಕಾಲು ಜಾಸ್ತಿ ಅಂದರೆ ಈ ಕಡೆ ಕೊಡ್ಬೋದು, ಈ ಕಡೆನೂ ಕೊಡ್ಬೋದು. ಇದೆ ಹೀಗೆ ಮಾಡಿ ಮತ್ತೆ ಹೇಳಿ ಪಕ್ಕ ಮಾಡ್ಕೊಂಡು ಬರ್ಬೋದು. ಮತ್ತೆ ಮುಚ್ಚಬೇಕು ತಂದು. ಅಮ್ಮ ಕೆಳಗಡೆ ಇಳಿತಾ ಇದ್ದಾರೆ. ಹತ್ತತ್ರ 50 ಅಡಿ ಹೋಗಿದ್ದಾರೆ. 50 ಅಡಿ ಹೋದ್ರಿ ಕೆಳಗಡೆ. ನಾನು ಅದ್ರ ಖಂಡಿತ ಮೇಲೆ ಬರಲ್ಲ. ಇದು ನಾನು ಇದು ಒಂದೇ ಹಕ್ಕ ಹಾಕಿದೆ, 3 ಹಕ್ಕ ನೀವು ಬಿಡ್ಕೊಂತಿದ್ದೆ. ಹಾಂ 3 ಹಕ್ಕದಲ್ಲಿ 2 ಹಕ್ಕ ಬಿಡ್ಕೊಂತಿದ್ದೆ. ಹಾಂ 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 3 ಹಗ್ಗ ಸಪೋರ್ಟ್ ತಗೋತೀರಿ. 3 ಹಕ್ಕದಲ್ಲಿ ಹಾಂ 2 ಹಕ್ಕ ಹಿಡ್ಕೊಂಡು ಬರ್ತಿದ್ದೆ. ಸರಿ ಅಮ್ಮ. ಸೊ ಈಗ ಅವಾಗ ಇಳಿದಿನ ಕ್ಲೀನ್ ಮಾಡ್ತಿರ್ತೀರಿ? ಇಲ್ಲ ಇಲ್ಲ, ಈಗ ಒಂದ್ಸಲ ಮೇದಲ್ಲಿ ಮಾಡಿಬಿಡ್ತೇನಾ. ಹಾಂ ಅಮ್ಮ, ಈಗ ನೀವು ಒಂದ್ಸಲ ಒಳಗಡೆ ಹೋದ್ರಿ ಬಂದ್ರಿ, ಈ ಥರ ಒಂದಿನ ಪ್ರತಿದಿನ 100 ಸಲ ಒಳಗೆ ಹೋಗಿ ಮಣ್ಣೆತ್ಕೊಂಡ್ ಬರಬೇಕು. ಹೌದು, ಮಣ್ಣು ತೋಡಿ ಮಣ್ಣು ತುಂಬಿ ಮೇಲೆ ಬಂದು ಅದನ್ನ ಎಳ್ಕೋಬೇಕು. ಹೌದು, ಹಾಗೆ ಎಳ್ಕೊಳಿದ್ರೆ ಮತ್ತೆ ಬಾಮಿ ನೀರು ಬರುವುದಿಲ್ಲ. ಇಂತ ಮಾಡ್ತೀರಿ, ನೀರು ಕಾಣಬೇಕಲ್ಲ. ಗಂಗೆ ಅಷ್ಟು ಸುಲಭದಲ್ಲಿ ಬರ್ತಾಳ? ಬರುವುದಿಲ್ಲ. ಪಾತಾಳದಿಂದ ಅಷ್ಟು ಸುಲಭ ಬರುವುದಿಲ್ಲ. ಎಲ್ಲ ಕೆರೆ ಹೊಳೆ ಇದ್ರೆ ಅಡ್ಡಿಲ್ಲ. ಹೌದಾ? ಬಾವಿ ಒಳಗೆಲ್ಲ ಅಷ್ಟು ಸುಲಭ ಆಗೋದಿಲ್ಲ, ತೆಗಿಬೇಕು, ಕಷ್ಟಪಡಬೇಕು. ದುಡಿಮೆಯೊಂದೇ ದೇವರು ಎಂದವರೆಂದು ಸೋಲರು. ಕಲಾ ಮಾಧ್ಯಮದ ಎಲ್ಲ ಎಪಿಸೋಡುಗಳು ನಿಮಗೆ ಸಿಗಬೇಕು ಅಂತಂದ್ರೆ ಕಲಾ ಮಾಧ್ಯಮ ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ನ ಕ್ಲಿಕ್ ಮಾಡಿ. ತಪ್ಪದೇ ಮಾಡಿ. ವಿಡಿಯೋ ನೋಡಿದ್ದಕ್ಕೆ ನಿಮಗೆ ತುಂಬ ಧನ್ಯವಾದಗಳು. ಪುಸ್ತಕಗಳನ್ನು ಓದು ಮನಸ್ಸನ್ನು ಅರಳಿಸುತ್ತೆ, ಬುದ್ಧಿಯನ್ನು ಚುರುಕು ಮಾಡುತ್ತೆ, ಕಾಣದ ಹೊಸ ಲೋಕವನ್ನು ಪರಿಚಯಿಸುತ್ತೆ. ಹಾಗಾಗಿ ಓದುವ ಸಂಸ್ಕೃತಿ ಹೆಚ್ಚಾಗ್ಲಿ. ಧನ್ಯವಾದ.